ಅಂಕಲ ಕೂತ್ಬಿಟ್ರ. ವರ್ಕಲ ಬೀಚ್ ಒಳಗೆ ಬಂದೀವಿ. ಬಂದು ಇವಾಗ ಪ್ಯಾರಾಮೋಟ್ರ್ ಟ್ರೈ ಮಾಡೋಣ ಅಂಥೇಳಿ ತೊಗೊಂಡೇನಿ ಇಲ್ಲಿ ಪ್ಯಾರಾಮೋಟ್ರದ. ಈಗ ಆಲ್ರೆಡಿ ಪ್ಯಾರಾಮೋಟ್ರ್ ಒಂದು ಟ್ರಿಪ್ಪಿಗೆ ಹೋಗೈತಿ. ನೆಕ್ಸ್ಟ್ ಬಂದು ನಂದೈತಿ. ನಾ ಬಂದಿರೋದು ಆಲ್ಮೋಸ್ಟ್ ಆಲ್ ಇವಾಗ ನಿಯರ್ 5:45 ಹಿಂಗಾಗೈತಿ. ಲೇಟ್ ಆಯ್ತು. ಬಟ್ ಇಲ್ಲಿ ವರ್ಕಲಾದಾಗ ಈ ಟೈಮ್ ಒಳಗೆ ಸಿಕ್ಕಾಪಟ್ಟೆ ಬಿಸಿಲೈತಿ. ಇಲ್ಲಿ ಯಾವ ಟೈಮಿಗೆ ಮಳೆ ಆಕೈತಿ, ಯಾವ ಟೈಮ್ನಾಗ ಬಿಸಿಲು ಬರ್ತೈತೆ ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಅಟ್ ಪ್ರೆಸೆಂಟ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಆ ಟೈಮಿಗೆ ಎಲ್ಲರನ್ನೂ ಮನೆಯಾಗಿನವ್ರು ಕರ್ಕೊಂಬರ್ಬೇಕಂದ್ರೆ ಆಗಂಗಿಲ್ಲ ಅಂದ್ಕೊಂಡು ಸೊ ಸಿಂಪಲ್ಲಾಗಿ ನಾನು ಲೇಟಾಗಿನ ಬಂದೇನಿ. ಆ್ಯಕ್ಚುಲಿ ಪ್ಯಾರಾಗ್ಲೈಡಿಂಗು ಟ್ರೈ ಮಾಡ್ಬೇಕಂತೈತಿ. ಬಟ್ ನಾನು ಲೇಟಾಗಿ ಬಂದಿದ್ದಕ್ಕೆ ಅಲೌ ಮಾಡ್ತಾರಿಲ್ಲ ಗೊತ್ತಿಲ್ಲ. ಇವ್ರದ್ದೇನಿದ್ರು ಮ್ಯಾಕ್ಸಿಮಮ್ 6 o'clock ಎಲ್ಲ ಆ್ಯಕ್ಟಿವಿಟೀಸು ಮುಗಿಸ್ಬಿಡ್ತಾರೆ. ಈಗ ನೋಡತ್ತಿರ್ಬೇಕು, ಜಳಕ ಮಾಡ್ದಂಗೆ ಕಾಣತ್ತೆ ನಾನು. ಅಷ್ಟು ಸಿಕ್ಕಾಪಟ್ಟೆ ಹ್ಯೂಮಿಡ್ ಪ್ಲೇಸ್ ಇದೆ. ಇದಕ್ಕಿಂತ ಮುಂಚೆ ಬರಬೇಕಾಗಿದ್ರು ಬಂತು ನೋಡ್ರಿ. ಓ ಲ್ಯಾಂಡಿಂಗ್ ಜಬರ್ದಸ್ತ್ ಆಕೈತಿ. ಅಲ್ಲ ಅಂಕಲ ಕೂತ್ಬಿಟ್ರ. ಸೂಪರ್. ಜಸ್ಟ್ ಇವಾಗ ವರ್ಕಲಾದು ಪ್ಯಾರಾಮೋಟ್ರಿಂಗ್ ಮುಗಿಸ್ಕೊಂಡು ಬಂದೆ. ಸಿಕ್ಕಾಪಟ್ಟೆ ಪ್ಲೇಸಸ್ ವರ್ಕಲಾದಾಗೂ ನೋಡೋಕೆ. ಬೀಚಸ್ ಅಷ್ಟೇ ಅಲ್ಲ, ಟೆಂಪಲ್ಸ್ ಅವು ಇವೆಲ್ಲ ಅದಾವೆ. ಎಲ್ಲ ಒಂದೇ ಡೇದಾಗ ಕವರ್ ಮಾಡೋಕ್ಕಾಗಲ್ಲ. ಮೇನ್ಲಿ ನಮ್ಗೆ ಅಂದ್ರೆ ಬೀಚ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾಗಿತ್ತು. ಮಾಡಿದೆ ಫ್ಯಾಮ್ಲಿ ಜೊತೆ. ಸಿಕ್ಕಾಪಟ್ಟೆ ಎಂಜಾಯ್ನೂ ಮಾಡಿದೆ. ಕೆಲವೊಂದು ಟೆಂಪಲ್ಸ್ ಆನ್ ದ ವೇ ಇತ್ತು. ಜಸ್ಟ್ ನೋಡಿ ವಿಸಿಟ್ ಮಾಡ್ಕೊಂಡು ಬಂದೆ. ಇಲ್ಲಿಂದ ಇವಾಗ ನಾವು ಇದಕ್ಕೆ ಹೋಗ್ತೀವಿ. ಎಲ್ಲೇ ಒಂದು ಚಲೋ ರೆಸ್ಟೋರೆಂಟ್ ನೋಡಿ ಡಿನ್ನರ್ ಮಾಡೋಕೆ ಹೋಗ್ತೀವಿ. ಆದಷ್ಟು ಲಘು ಇವತ್ತು ಮಲ್ಕೊಂಡು ಮಾರ್ನಿಂಗು ಲಘು ಎದ್ದು ಟ್ರಿವೆಂಡ್ರಮ್ಗೆ ಹೋಗಬೇಕು. ಟ್ರಿವೆಂಡ್ರಮ್ಗೆ ಹೋಗಿ ಅಲ್ಲೇನಾದರೂ ಒಳ್ಳೆ ಪ್ಲೇಸಸ್ ಇದ್ರೆ ಕವರ್ ಮಾಡ್ಕೊತೀವಿ. ಯಾಕಂದ್ರೆ ನಾಳೆ ನಮ್ಮದು ರಿಟರ್ನ್ ಫ್ಲೈಟ್ ಇಲ್ಲ, ಟ್ರೈನ್ ಐತಿ. ಸತೆ ಈವ್ನಿಂಗ್ 4 o'clock ಟ್ರೈನ್ ಐತಿ. ಡೈರೆಕ್ಟ್ ಅಲ್ಲಿಂದ ನಾವು ಹೋಗ್ಬೇಕು. ಸೊ ಇವಾಗ ಒಂದು ಚಲೋ ರೆಸ್ಟೋರೆಂಟ್ ಒಂದು ಹುಡುಕ್ಬೇಕು ಮಾಡೀವಿ. ಆ ರೆಸ್ಟೋರೆಂಟ್ ಹುಡುಕಿದ ಮೇಲೆ ಅಲ್ಲಿ ನಾವು ಇವತ್ತಿನ ಡಿನ್ನರ್ ಮಾಡ್ತೇವೆ. ಟೈಮ್ ಇವಾಗ 9:30 ಆಗೈತಿ. ವರ್ಕಲಾದಿಂದ ಟ್ರಿವೆಂಡ್ರಮ್ ಹೊಂಟೇವಿ. ಅಲ್ಲೇ ಒಂದು ಸ್ಪೆಷಲ್ ಟೆಂಪಲ್ ನೋಡೋಕೆ 11 ಗಂಟೆವರೆಗೂ ರೀಚ್ ಆಗ್ತೇವೆ. 12 ಗಂಟೆ ಲಾಸ್ಟ್ ಮಾರ್ನಿಂಗ್ ಸೆಷನ್. ಅಂದ್ರೆ ಮಾರ್ನಿಂಗ್ 5 to 12 ಅದೇನೋ ಓಪನ್ ಇರ್ತೈತಿ. 12 ಅಲ್ಲ 3 ಮಾರ್ನಿಂಗ್ 3:15 ಆಫ್ಟರ್ನೂನ್ 12ವರೆಗೂ ಫಸ್ಟ್ ಸೆಷನ್ ಅಲ್ಲಿ ದರ್ಶನ ಕೊಡೋಕೆ. ಬಟ್ ನಾವು ರೀಚ್ ಆಗೋದು 11:30 ಆಗ್ತೈತಿ. ದರ್ಶನ ಸಿಗ್ತೈತಿ ಇಲ್ಲೋ ಗೊತ್ತಿಲ್ಲ. ಬಟ್ ಆದಷ್ಟು ಲಘು ಹೋಗೋಕೆ ಟ್ರೈ ಮಾಡ್ತೀವಿ.
ಪದ್ಮನಾಭ ಟೆಂಪಲ್ ನೋಡ್ಕೊಂಬಂದು ಇವಾಗ ಇದೊಂದು ಏನಿದು ಸುನೀಲ್ಸ್ ವ್ಯಾಕ್ಸ್ ಮ್ಯೂಸಿಯಂ ಅಂತ ಐತಿ. ಇದನ್ನ ನೋಡಕ್ಕೆ ಬಂದೇವಿ. ಹೆವಿ ರಶ್ ಇತ್ತು ಟೆಂಪಲ್ ಮಾತ್ರ. ಯಾವ ನಮೂನಿ ರಶ್ ಇತ್ತು ಅಂದ್ರೆ ಯಾಕಾದ್ರೂ ಹೋಗೇನೋ ಮಾರ ಒಳಗೆ ಅನ್ಸ್ಬಿಟ್ಟು ನನಗೆ. ಅಲ್ಲೇನೋ ಎಕ್ಸ್ಟ್ರಾ 50 ರೂಪಾಯಿ ಎಂಟ್ರಿ, ಆಮೇಲೆ 500 ರುಪೀಸ್ ಎಂಟ್ರಿ, ಆಮೇಲೆ ಏನೂ ಫೀಸ್ ಇಲ್ಲದ ಎಂಟ್ರಿ ಇತ್ತು. ಎಲ್ಲ ಸಪ್ರೇಟ್ ಕ್ಯೂ ಬಿಟ್ಟರೆ ಸಾಕಾಗಿತ್ತು ಅನ್ಸ್ಬಿಟ್ಟಿತ್ತು. ಬಟ್ ಅಷ್ಟು ದೂರ ಇಲ್ಲಿ ಒಕೇಜ್ನಲ್ಲಿ ಬರೋದಿಂಥ ಊರಿಗೆಲ್ಲ ಅಲ್ಲಿ ಇದನ್ನ ಪ್ಲೇಸ್ ನೋಡಲಿಲ್ಲ ಸರಿ ಅನ್ಸಲ್ಲ ಅಂತೇಳಿ ಫುಲ್ ನೋಡ್ಕೊಂಡು, ಆಮೇಲೆ ಅಲ್ಲಿ ಕ್ಯಾಮ್ರಾ ಮೊಬೈಲ್ ಏನೂ ಅಲವ್ ಇರಲ್ಲ, ಅದಕ್ಕೆ ಯಾವುದೂ ಅದ್ರದ್ದು ಒಳಗಡೆ ಫುಟೇಜಸ್ ಯಾವುದೂ ಇಲ್ಲ. ಇವಾಗ ಇಲ್ಲಿ ಬಂದೇವಿ. ಇಲ್ಲೇನೈತಿ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ಇವಾಗ ನಮ್ಮದು ನೆಕ್ಸ್ಟ್ ಟ್ರೈನ್ ಇತ್ತು. ಆ ಟ್ರೈನು 4:45 ಇತ್ತು. ಸೊ ಇನ್ನೂ ಟೈಮ್ ಇತ್ತು. ಈಗ ಆಗಿರೋದು 2:30 ಆಗೈತಿ. ಸೊ ಅಷ್ಟರೊಳಗೆ ಏನಾದ್ರು ನಿಯರ್ ಬೈ ಏನೋ ನೋಡೋಣ ಅಂತೇಳಿ ಇಲ್ಲಿ ಬಂದೇವಿ. ಒಳಗಡೆ ಹೋಗಿ ಚೆಕ್ ಮಾಡೋಣ ಏನೈತೆ ಅಂತೇಳಿ. ಸುನೀಲ್ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಕೊಂಡು ಬಂದ್ವಿ. ಇಲ್ಲೇ ಲೋಕಲ್ ಟ್ಯಾಲೆಂಟ್ ಒಂದು 2-3 ಬ್ರಾಂಚ್ ಅದಾವು. ಚಲೋ ಮಾಡ್ಯಾನ ಅಂತ, ಏನು ಕಂಪ್ಲೀಟ್ ಫೇಕ್ ಅನ್ಸಲ್ಲ, ಬಟ್ ಚಲೋ ಮಾಡ್ಯಾನ. ಬಂದು ಯಾರು ಟ್ರಿವೆಂಡ್ರ ಬಂದ್ರೆ ಈ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಬೋದು. ನೀವು ಇಲ್ಲೇ ಕಾಣೋದಿಲ್ಲ. ಈ ವ್ಯಾಕ್ಸ್ ಮ್ಯೂಸಿಯಂಗೆ ಒಂದು ವಿಸಿಟ್ ಮಾಡಿರಿ. ಇಲ್ಲ ಸುನೀಲ್ಸ್ ವ್ಯಾಕ್ಸ್ ಮ್ಯೂಸಿಯಂ. ಇಲ್ಲಿ ಹೊರಗಡೆನೂ ಹಾಕ್ಯಾರಲ್ಲ. ನಾವು ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ನು ನೋಡಿದ್ವಿ. ಅದೇ ನನಗೆ ಭಾಳ ಇಂಪ್ರೆಸ್ ಮಾಡಿದ್ದೆ. ಮಾರಾಯ ನಮ್ಮದು ಸ್ಟೇಷನ್ ಮಿಸ್ ಆಗ್ಬಿಟ್ಟೈತಿ. ಇಲ್ಲಿ ಟ್ರಿವೆಂಡ್ರಮ್ ಒಳಗೆ 2 ಬೇರೆ ಸ್ಟೇಷನ್ಸ್ ಅದಾವಂತಂದ್ರೆ ನಾವು ಅಲ್ಲಿ ಟ್ರಿವೆಂಡ್ರಮ್ ಸೆಂಟ್ರಲ್ ಹೋಗ್ಯೇವಿ. ಅದು ಬಟ್ ಟ್ರಿವೆಂಡ್ರಮ್ ನಾರ್ತ್ ಒಳಗೆ ಐತಿ. ಇನ್ನೂ ಜಸ್ಟ್ 15 ನಿಮಿಷ ಅಷ್ಟೇ ಇರೋದು. ಆಟೋ ಹಿಡ್ಕೊಂಡು ಹೊಂಟೇನಿ. ಆದಷ್ಟು ಲಗು ಅಲ್ಲಿ ರೀಚ್ ಆಗ್ಬೇಕಂತೇಳಿ. ರೀಚ್ ಆಗ್ತೇನೋ ಇಲ್ಲೋ, ಬೇರೆ ಬಸ್ ಹಿಡ್ಕೊಂಬರೋದಕ್ಕೆ ಗೊತ್ತಿಲ್ಲ ನನಗೆ. अभी कितना दूर है भैया ये? अभी कितना दूर है? अभी 4 किलोमीटर। 4 किलोमीटर अंदर है ना? हमारा ट्रेन है 4:45 को। हाँ, क्योंकि अंदर जाने के लिए 10 मिनट चाहिए ना। छोटा है क्या, बड़ा वाला है स्टेशन? बड़ा है क्या? ಜಸ್ಟ್ ಟ್ರೈನ್ ಬಿಟ್ಟು 2 ಮಿನಿಟ್ಸು ಇಲ್ಲ, 30 ಸೆಕೆಂಡ್ಸ್ ಬಿಡೋದಕ್ಕೆ, ಕುಂದ್ರೋದಕ್ಕೆ ಬಿಡೋದಕ್ಕೆ ಉಳ್ಕೊಂಡೆಪ್ಪ. ಹತ್ತಿದಂತೂ ಇಂತು ಅಡ್ವೆಂಚರಸ್, ಫನ್ಫುಲ್
ಆಗಿತ್ತು. ಇದು ನಮ್ಮದು ಕೇರಳ ಟ್ರಿಪ್. ಸೊ ಇಷ್ಟೆಲ್ಲ ನೀವು ಕೇರಳ ಟ್ರಿಪ್ ನೋಡಿರಲ್ಲ, ನೀವು ಪ್ಲ್ಯಾನ್ ಮಾಡಿರಿ, ನೀವು ಹೋಗ್ರಿ, ನೀವು ಎಂಜಾಯ್ ಮಾಡಿರಿ, ಮಜಾ ಮಾಡಿರಿ. ಇಲ್ಲಿಗೆ ಈ ಕೇರಳ ಟ್ರಿಪ್ಪು ಮುಗಿಸೋಣ. ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣ. ಟೇಕ್ ಕೇರ್ ಗೈಸ್, ಬಾಯ್ ಬಾಯ್.